ನಮಸ್ತೆ ವೀಕ್ಷಕರೇ, ನಿನ್ನೆ ನಾವು ಜಿನಿಯಸ್ ಡೇ ಸೆಲೆಬ್ರೇಷನ್ಗೋಸ್ಕರ ಎಲ್ಲರೂ ಓಂಕಾರ ಮಠದಲ್ಲಿ ನಡೀತಾ ಇರೋ ಸೆಲೆಬ್ರೇಷನ್ ಇದಕ್ಕೆ ಹಾಲ್ಗೆ ಹೋಗಿದ್ವಿ. ಅದರದ್ದು ಒಂದು ಮಿನಿ ಬ್ಲಾಗ್ ರೆಡಿ ಮಾಡಿದ್ದೀನಿ. ನೋಡಿ ಅಲ್ಲಿ ಯಾವ ರೀತಿ ಸೆಲೆಬ್ರೇಷನ್ ಆಯಿತು, ಯಾರೇನು ಮಾತಾಡಿದ್ರು ಅಂತ ನೋಡಿ. ಮೊದಲು ದೀಪ ಬೆಳಗೋದ್ರಿಂದ ಈ ಕಾರ್ಯಕ್ರಮ ಚಾಲನೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ನಮ್ಮ ಮಾವನವರಿಗೆ ಸನ್ಮಾನ ಮಾಡ್ತಾರೆ ಅಂತ ನೋಡೋಕ್ಕೆ ನಮ್ಮ ಫ್ಯಾಮಿಲಿಯವರೆಲ್ಲರೂ ತುಂಬ ಎಕ್ಸೈಟ್ಮೆಂಟ್ ಆಗಿದ್ವಿ. ನಂತರ JMIT ಕಾಲೇಜಿನ ಪ್ರಿನ್ಸಿಪಾಲ್ರವರು ತುಂಬ ಚೆನ್ನಾಗಿ ಭಾಷಣ ಮಾಡಿದರು. ಜೀವನದ ಮೌಲ್ಯವನ್ನು ಅಥವಾ ಇಂಜಿನಿಯರ್ಗಳ ಮೌಲ್ಯವನ್ನು ಈ ಒಂದು ಭಾಷಣದಲ್ಲಿ ಶಿಕ್ಷಕನಾಗಿಯೂ ಕೂಡ ಇಂಜಿನಿಯರ್ ಆಗಿಯೂ ಕೂಡ ಅವರ ಮಾತುಗಳನ್ನು ಮಾತನಾಡಿದರು. ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗೋ ರೀತಿ ಹೋದ ವರ್ಷನೇ ನನಗೆ ಆಹ್ವಾನ ಕೊಟ್ಟಿದ್ರು. ಅಲಂಕಾರ ಆದ್ರೆ ಮಗನ ಮನೆಗೆ ಜರ್ಮನಿಗೆ ಹೋಗುವ ಒಂದು ಪ್ರಸಂಗ ಬಂದಿದ್ದರಿಂದ ಆಗಸ್ಟ್ ಸೆಪ್ಟೆಂಬರ್ ನಲ್ಲಿ ನಾವು ಕುಟುಂಬದವರೆಲ್ಲರೂ ಜರ್ಮನಿಯಲ್ಲಿ ಹಾಗಾಗಿ ನನ್ನ ಆ ಒಂದು ಸಮಾರಂಭಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಗುರುತರವಾದ ಜವಾಬ್ದಾರಿ ಶಿಕ್ಷಕರ. ಹಾಗಾಗಿ ಈ ದಿನ ನಾವು ಆ ಮಹಾನ್ ಚೇತನದ ಅವರ ಜನ್ಮ, ಅವರ ಜೀವನ ಗಾಥೆ, ಅವರ ಸಾಧನೆಗಳ ಬಗ್ಗೆ ಒಂದು ಸ್ವಲ್ಪ ಮೆಲುಕು ಹಾಕಬೇಕು. ನಮ್ಮ ಒಂದು ನುಡಿ ನಮನಗಳನ್ನು ಇದು ಒಂದು ಜಸ್ಟ್ ಮಿನಿ ವ್ಲಾಗ್ ಅಷ್ಟೇ ಫ್ರೆಂಡ್ಸ್. ಇಂಜಿನಿಯರ್ಸ್ ದಿನಾಚರಣೆಯನ್ನು ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮಗೆ ತೋರಿಸ್ಕೊಡ್ತಾ ಇದ್ದೀವಿ ಅಷ್ಟೇ ಅಲ್ಲದೆ ನಮ್ಮ ಮಾವನವರ ಒಂದು ಸನ್ಮಾನ ಸಮಾರಂಭವನ್ನು ಕೂಡ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ತತ್ವಜ್ಞಾನ ಬಗ್ಗೆ, ತತ್ವಶಾಸ್ತ್ರದ ಬಗ್ಗೆ ಅಂದ್ರೆ ಫಿಲಾಸಫಿ ಬಗ್ಗೆ ಒಂದು ಕೋರ್ಸ್ JMIT ಕಾಲೇಜಿನ ಪ್ರಿನ್ಸಿಪಾಲ್ ನಾನು ಇಂಜಿನಿಯರ್ ಮಾತ್ರ ಅಲ್ಲ ಶಿಕ್ಷಕನ ಕೂಡ. ಇಂಜಿನಿಯರ್ ಮನೆ ಮಾತ್ರ ಕಟ್ಟಬಹುದು, ಆದರೆ ಈ ಶಿಕ್ಷಕನಾದವರು ಇಂಜಿನಿಯರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಟೈಲರ್ ಆಗಿರ್ಬೋದು, ಯಾವುದೇ ಹುದ್ದೆಗಳನ್ನು ಅಥವಾ ಯಾವುದೇ ಮನುಷ್ಯರನ್ನ ಒಬ್ಬ ಹೊಸ ಮನುಷ್ಯ ಸೃಷ್ಟಿಕರ್ತರು. ಶಿಕ್ಷಕ ಅಂದರೆ ಸೃಷ್ಟಿಕರ್ತರು ಅಂತ ಹೇಳಿ ಶಿಕ್ಷಕರ ಒಂದು ಮೌಲ್ಯವನ್ನು ತಿಳಿಸ್ಕೊಡ್ತಾ ಇದ್ದಾರೆ ಈ ವೇದಿಕೆ ಮೇಲೆ. ತುಂಬ ಧನ್ಯವಾದಗಳು ಸರ್ ನಿಮಗೆ. ಅಲ್ಲಿ ಹೋಗಿ ಅವರು 2 ತಿಂಗಳು 3 ತಿಂಗಳು ಆ ಶಿಬಿರವನ್ನು ನಡೆಸಿ ತತ್ವಜ್ಞಾನ ಫಿಲಾಸಫಿ ಬಗ್ಗೆ ಅಮೆರಿಕಾದಲ್ಲಿ ಸ್ಪೀಚಸ್ ಕೊಟ್ಟರು. ಕೊನೆಯ ದಿನ ವ್ಯಾಲಿಡಿಕ್ಟರಿ ಫಂಕ್ಷನ್ ಸಮಾರಂಭದಲ್ಲಿ ಆ ಅಮೆರಿಕನ್ ಯಾರು ಕಾರ್ಯಕ್ರಮ ಆರ್ಗನೈಸ್ ಮಾಡಿದ್ರಲ್ಲ ಅವರು ತಮ್ಮ ಒಂದು ನಿರೂಪಣೆಯಲ್ಲಿ ಮೈಕ್ನಲ್ಲಿ ಅವರು ಅನೌನ್ಸ್ ಮಾಡಿದ್ರು, ವಿ ಹ್ಯಾವ್ ಇನ್ವೈಟೆಡ್ 2 great spiritual people, philosophical people. One is Dr. S. Radhakrishnan, another one is philosophers, another one is Dr. Gurudev Ranade. Dr. Gurudev Ranade has rejected our offer, but Radhakrishnan has accepted. We are very fortunate. ನಮಗೆ ತುಂಬಾ ಅದೃಷ್ಟ ರಾಧಾಕೃಷ್ಣನ್ ಅವರು ಬಂದಿದ್ದು. ಗುರುದೇವ್ ರಾನಡೆ ವೇದಿಕೆ ಮೇಲೆ ಎಲ್ಲರೂ ತುಂಬಾನೇ ಚೆನ್ನಾಗಿ ಭಾಷಣ ಮಾಡಿದ್ರು. ಆದರೆ ಈ ಸರ್ ಮಾತ್ರ ತುಂಬ ಇನ್ಸ್ಪೈರ್ ಆಗಿ ಭಾಷಣ ಮಾಡಿದ್ರು. ಇಷ್ಟೇ ಅಲ್ಲದೆ ಆ ಒಂದು ಕಾರ್ಯಕ್ರಮದ ಗದ್ದೆಯಲ್ಲಿ ನನಗೆ ಇವತ್ತು ಮಾತ್ರ ಒಂದು ವಿಡಿಯೋ ಮಾಡಲಿಕ್ಕೆ ಅವಕಾಶ ಸಿಕ್ತು. ಅದರಿಂದ ಇವರೊಬ್ಬರದ್ದು ಮಾತ್ರ ನಾನು ನಿಮಗೆ ವಿಡಿಯೋ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರೋ ಭಾಷಣ, ಒಂದು ಇನ್ಸ್ಪೈರ್ ಆಗಿರೋ ಭಾಷಣ ನೋಡಿ. ರಾಧಾಕೃಷ್ಣನ್ ಅವರು ರಾಧಾಕೃಷ್ಣನ್ ಟೀಚರ್ಸ್ ಫಿಲಾಸಫಿ ಹಿಂದ್ಗಡೆ ಬೆನ್ನಿಂದ ಹಿಡ್ಕೊಂಡು ಬಂದು ಗುರುಗಳನ್ನ ಕೇಳಲಿಕ್ಕೆ ಬಂದ. ಗುರುಜಿ, ಕ್ಯಾನ್ ಯು ಟೆಲ್ ವಾಟ್ ಈಸ್ ಇನ್ ಮೈ ಹ್ಯಾಂಡ್? ಗುರುಗಳು ಅಂತರ್ಜ್ಞಾನಿಗಳು, ಅವರಿಗೆ ಗೊತ್ತಾಯಿತು. ಅವರಂದ್ರು, ಎ ಬರ್ಡ್, ನಿನ್ನ ಹತ್ರ ಒಂದು ಪಕ್ಷಿ ಇದೆ. ಗುರುಜಿ, ಪ್ಲೀಸ್ ಟೆಲ್. ಮಾಸ್ಟರ್, ಯು ಟೆಲ್ ವೆದರ್ ಇಟ್ ಈಸ್ ಅಲೈವ್ ಆರ್ ಡೆಡ್. ಇದು 2 ಸಂದಿಗ್ಧ. ಗುರುಗಳೇನಾದರೂ ಬದುಕಿದೆ ಅಂತಂದ್ರೆ ಇವನು ಹಿ ಕ್ಯಾನ್ ಸ್ಕ್ವೀಸ್ ದ ನೆಕ್ ಆಫ್ ದಿ ಬರ್ಡ್ ಅಂಡ್ ಹಿ ವಿಲ್ ಪ್ರೂವ್ ದಟ್ ಇಟ್ ಈಸ್ ಡೆಡ್. ಸಪೋಸ್ ಗುರುಜಿ ಮಾಸ್ಟರ್ ಇಫ್ ಹಿ ಟೆಲ್ಸ್ ಇಟ್ ಈಸ್ ಡೆಡ್ ಅಂತಂದ್ರೆ ಹಿ ಕ್ಯಾನ್ ಲೀವ್ ದ ಹ್ಯಾಂಡ್ ಅಂಡ್ ಇಟ್ ವಿಲ್ ಫ್ಲೈ. ಅದರಿಂದ ಇದನ್ನು ಗುರುಜಿನ ಟೆಸ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಕ್ವಶನ್ ಒಬ್ಬ ಶಿಷ್ಯ ಕೇಳಿದ. ಗುರುಜಿ ಮಾಸ್ಟರ್ ಅವರು ನಗುತ್ತಾ ಹೇಳಿದ್ರು, to make it dead or to make it alive, it is in your hand ಅಂತ ಅಂದ್ರು. ಹಾಗಾಗಿ
ನಾನು ಎಲ್ಲ ವಿದ್ಯಾರ್ಥಿಗಳಿಗೂ ಹೇಳ್ತೀನಿ, ನಾವು ಕಲಿಸ್ತೀವಿ, ಅದನ್ನು ಸದುಪಯೋಗ ಪಡಿಸ್ಕೊಂಡು ಮುನ್ನಡೆಯೋದು ಅವರಿಗೆ ಬಿಟ್ಟು. ನೋಡಿ ಫ್ರೆಂಡ್ಸ್, ನಾವು ಅಷ್ಟೊತ್ತಿಂದ ತುಂಬ ಎಕ್ಸೈಟ್ಮೆಂಟ್ ಆಗಿ ನಮ್ಮ ಫ್ಯಾಮಿಲಿ ಕಾಯ್ತಾ ಇದ್ದ ಕ್ಷಣ ಬಂತು. ನಮ್ಮ ಮಾವನವ್ರನ್ನ ತುಂಬ ಗೌರವದಿಂದ ಆ ವೇದಿಕೆ ಮೇಲೆ ಕರೆದುಕೊಂಡೋಗಿ ಸನ್ಮಾನ ಮಾಡಲು ಕೂರಿಸ್ತಿದ್ದಾರೆ. ವಿಶ್ವನಾಥ್ ಇಂಜಿನಿಯರ್ಸ್ ಅವರು ನಮ್ಮ ಮಾನವರ ಸಾಧನೆಯನ್ನು ತುಂಬ ಚಿಕ್ಕದಾಗಿ ಚೊಕ್ಕದಾಗಿ ತುಂಬ ಚೆನ್ನಾಗಿ ಅಲ್ಲಿ ಒಂದು ಹೇಳಿದರು ಅಂತ ಹೇಳಿ ನಾವು ಹೇಳ್ತಾ ಇದ್ದೀವಿ. ತುಂಬ ಥ್ಯಾಂಕ್ಸ್ ಸರ್, ತುಂಬ ಚೆನ್ನಾಗಿ ನೀವು ಅವರ ಸಾಧನೆಯನ್ನು ವೇದಿಕೆ ಮೇಲೆ ಎಲ್ಲರಿಗೂ ತಿಳಿಸಿಕೊಟ್ಟಿದ್ದಕ್ಕೆ. ಇವರು ಇಂಟರ್ನೆಟ್ ವಿದ್ಯಾಭ್ಯಾಸ ನಡೆಸಿ ನಂತರ 15ನೇ ವಯಸ್ಸಿಗೆ ತಮ್ಮ ತಂದೆ ಜೊತೆ ಉದ್ಯೋಗಕ್ಕೆ ಸೇರಿಕೊಳ್ಳುತ್ತಾರೆ. ಇವರು ವಂಶಪಾರಂಪರ್ಯದಿಂದಲೇ ಒಂದು ಕುಲಕಸುಬಾದ ಬೆಳಗಿ ಅಂದರೆ ಕಾರ್ಪೆಂಟರ್ ಕೆಲಸವನ್ನು ತಮ್ಮದೇ ಆದ ಸ್ವಂತ ಊರಿನಲ್ಲಿ ಟ್ರೈನಿಂಗ್ ಮಿಷನ್ ಹಾಕಿಕೊಂಡು ಕೆಲಸವನ್ನು ಮಾಡಿರುತ್ತಾರೆ. ಇವರು ಹರಿಯಾಣ ತಾಲೂಕಿನ ಎಲ್ಲ ಹಳ್ಳಿಗಳು ಮತ್ತು ಶಿವಮೊಗ್ಗ, ಹರಿಯಾಣ, ರಾಯಚೂರು ಮತ್ತು ಇನ್ನೂ ಮುಂತಾದ ಊರುಗಳಲ್ಲಿ ಈ ಕೆಲಸವನ್ನು ಮಾಡಿರುತ್ತಾರೆ. ಅಷ್ಟೇ ಅಲ್ಲದೆ ಇಷ್ಟು ದಿನ ಅವಧಿಯಲ್ಲಿ 20ಕ್ಕೂ ಹೆಚ್ಚು ಬೇರೆ ಪಲ್ಲಕ್ಕಿಗಳು, ಸ್ವಾಮಿಗಳ ಪಾಲಿಕೆಗಳು, ದೇವರ ಮಂಟಪಗಳು, ಮಕ್ಕಳ ತೊಟ್ಟಿಲು, ಕಟ್ಟಡ ಎಲ್ಲ ಮರಕೆಲಸಗಳು ಮತ್ತು ಎಲ್ಲ ರೀತಿಯ ಮರಕೆಲಸಗಳನ್ನು ಮಾಡಿದ್ದಾರೆ, ಈಗಲೂ ಮಾಡುತ್ತಿದ್ದಾರೆ. ಇವರು ಕನ್ನಡದಲ್ಲಿ ಎಲ್ಲ ಮರಕೆಲಸಗಳು ಬೇಕಾಗಿ ಹೇಳುತ್ತಾರೆ. ಅದೆಷ್ಟೋ ಕೆಲಸ ಬಾರದವರಿಗೆ ಕೆಲಸ ಹೇಳಿಕೊಟ್ಟು ದಾರಿದೀಪವಾಗಿದ್ದಾರೆ. ಅಷ್ಟೇ ಅಲ್ಲದೆ ತಮ್ಮ ಮಗನಿಗೂ ಉನ್ನತ ಶಿಕ್ಷಣ ಕೊಡಿಸಿದ್ದು ಬೇರೆ ಕಂಪನಿಯ ಕೆಲಸ. ನಮ್ಮ ಕೆಲಸವೂ ಕೂಡ ಕಂಪನಿ ಕೆಲಸಕ್ಕಿಂತ ಹೆಚ್ಚು ಎಂದು ಅವರು ಗುರುತಿಸಿದ್ದಾರರು. ಬೆಳಗ್ಗೆ ಕಾರ್ಪೆಂಟರ್ ಕೆಲಸವನ್ನು ಹೇಳಿಕೊಟ್ಟು ಈಗ ಹರಿಯಾಣದಲ್ಲಿ ಅವರಿಂದ ಒಂದು ಮಿಷನ್ನಿಂದ 5-6 ಮಿಷನ್ ಆಗಿ ತಮ್ಮ ಮಗನ ಸಾಧನೆಗೂ ಮತ್ತು 76 ವರ್ಷಗಳನ್ನು ಪೂರ್ಣಗೊಳಿಸಿದ್ದು ಯಾವುದೇ ವಿಶ್ರಾಂತಿ ಪಡೆಯದೆ ಅವರ ಮಕ್ಕಳಿಗೆ, ಅವರ ಫ್ಯಾಮಿಲಿಗೆ ಬೆನ್ನೆಲುಬಾಗಿ ನಿಂತು ಶ್ರಮವಹಿಸಿ ನಮ್ಮ ಫ್ಯಾಮಿಲಿಗೆ ಕಣ್ಣಂಚಿನಲ್ಲಿ ಸಂತೋಷದ ಒಂದು ಕಣ್ಣನಿ ಬಂದ ಹಾಗಾಯಿತು. ತುಂಬ ಥ್ಯಾಂಕ್ಸ್ ಸರ್ ಎಲ್ಲರಿಗೂ. ಇಲ್ಲಿ ಒಂದು ಸನ್ಮಾನ ಮಾಡ್ತಿದ್ದಾರೆ ಅಂದರೆ ಎಲ್ಲ ಇಂಜಿನಿಯರ್ಸ್ಗಳು ಅವರು ಕೂತಿರೋ ಜಾಗದಿಂದನೇ ಅವ್ರನ್ನ ಕೈ ಹಿಡಿದು ಕರ್ಕೊಂಡು ವೇದಿಕೆ ಮೇಲೆ ಕರ್ಕೊಂಡೋಗಿ ಒಂದು ಸೆಲೆಬ್ರಿಟಿ ಥರ ಅವ್ರನ್ನ ಟ್ರೀಟ್ ಮಾಡಿ ಅವ್ರಿಗೆ ಅವ್ರದ್ದೇ ಆದಂಥ ಗೌರವ ಇರುತ್ತೆ ಅಂಥೇಳಿ ತುಂಬ ಮರ್ಯಾದೆ ಅಂತೂ ಗೌರವವನ್ನು ಕೊಟ್ಟರು. ಹಾರ್ಟ್ಲಿ ಇಲ್ಲಿ ಎಲ್ಲ ನಾವು ತುಂಬ ಅದೃಷ್ಟವಂತರು. ನಮ್ಮ ಹರಿಹರ ತಾಲೂಕಾಗಿತ್ತು, ಅದರ ಸುತ್ತಮುತ್ತಲಿನ ಇಂಜಿನಿಯರ್ಗಳು ತುಂಬ ಒಳ್ಳೆಯ ಗೌರವಾನ್ವಿತ ಇಂಜಿನಿಯರ್ಸ್ಗಳಿದ್ದಾರೆ. ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಸರ್. ನಮ್ಮ ಶ್ರೀ ಕಾಳಿಕಾ ವಿಶ್ವಕರ್ಮ MS ಆಚಾರ್ಯ ಟಿಂಬರ್ಸ್ ವತಿಯಿಂದ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಈ ವೇದಿಕೆಯನ್ನು ನಮಗೆ ಕಲ್ಪಿಸಿಕೊಟ್ಟಿದ್ದಕ್ಕೆ. ಈ ಸನ್ಮಾನ ನಡೆಯುತ್ತಿರುವ ಹರಿಹರ ತಾಲೂಕಿನ ದೊಡ್ಡಳ್ಳಿಯ 3 ಜನ ಅಣ್ಣ ತಮ್ಮಂದಿರಾದ ಇಂಜಿನಿಯರ್ ಸರ್ಗಳು ತಮ್ಮ ಮನೆಯಲ್ಲಿ ನಾನಾ ರೀತಿಯ ಒಂದು ಆವಿಷ್ಕಾರಗಳನ್ನು ಮಾಡ್ತಾ ಇದ್ದಾರಂತೆ. ಅದನ್ನು ಎಲ್ಲರೂ ಹೋಗಿ ನೋಡ್ಬೋದು. ಅವರ ಆವಿಷ್ಕಾರಗಳನ್ನು ತುಂಬ ಥ್ಯಾಂಕ್ಸಲ್ಲಿಗೂ ಕೂಡ ಎಲ್ಲ ವಸ್ತುಗಳನ್ನು ಆವಿಷ್ಕಾರ ಮಾಡಿ ನಮಗೆ ಅದನ್ನು ಒಂದು ಈ ಒಂದು ಕಾರ್ಯಕ್ರಮ ಅರೌಂಡ್ ಎಲ್ಲ ಮುಗಿಯುತ್ತೆ ಒಂದು 10:30 ಆಗಿತ್ತು. ಕೊನೆಗೆ ಎಲ್ಲ ಊಟದ ವ್ಯವಸ್ಥೆಯನ್ನು ಮಾಡಿದ್ರು. ಅಡುಗೆನ ತುಂಬ ಸಾಂಪ್ರದಾಯಿಕ ಶೈಲಿಯಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರು. ತುಂಬ ಥ್ಯಾಂಕ್ಸ್ ಸರ್ ನಿಮಗೆ. ಫೈನಲಿ ನಮ್ಮ ಮಾವನವರಿಗೆ ಕಂಗ್ರ್ಯಾಚುಲೇಷನ್ ಹೇಳಬೇಕು ಅಂತ ನಮ್ಮ ಫ್ಯಾಮಿಲಿ ವತಿಯಿಂದ ಹೇಳ್ತಾ ಇದ್ದೀವಿ. ನಮ್ಮ ಮಾವನವರು ಅಫಿಷಿಯಲಾಗಿ ಜೀವನ್ಮಾನ ಸಾಧನೆಗಿದ ಬಡಗಿ ಎಂಬ ಸರ್ಟಿಫಿಕೇಟ್ನ ಒಂದು ಲೀಗಲಿಯಾಗಿ ಪಡೆದಿದ್ದಾರೆ. ಇದೇ ನೋಡಿ ಫ್ರೆಂಡ್ಸ್ ಅದೆಲ್ಲ. ಇಷ್ಟು ಈ ಕಾರ್ಯಕ್ರಮದ ಒಂದು ಮಿನಿ ವ್ಲಾಗ್ ಆಗಿತ್ತು. ಹಾಗೆ ನಮ್ಮ ಒಂದು ಚಾನಲನ್ನು ಸಪೋರ್ಟ್ ಮಾಡಬೇಕಂತ ಕೇಳ್ಕೊಡ್ತಿದ್ದೀನಿ. ಹಾಗೆ ನಮ್ಮ ಶ್ರೀ ಕಾಳಿಕಾ ವಿಶ್ವಕರ್ಮ MS ಆಚಾರ್ಯ ಟಿಂಬರ್ಸ್ ಅನ್ನು ಸಪೋರ್ಟ್ ಮಾಡಿ. ಮತ್ತೆ ನಿಮ್ಮನ್ನೆಲ್ಲ ಒಂದು ಬೇರೆ ವಿಡಿಯೋದೊಂದಿಗೆ ಭೇಟಿ ಮಾಡುತ್ತೇನೆ. ನಮಸ್ತೆ ಫ್ರೆಂಡ್ಸ್.